ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಸದ್ಭಕ್ತ ಶಿಷ್ಯವೃಂದಕ್ಕೆಲ್ಲ ಈ ಮಾಘ ಮಾಸದ ಸಂಕಷ್ಟಹರ ಚತುರ್ಥಿಯ ಶುಭಾಶೀರ್ವಾದಗಳನ್ನು ತಿಳಿಸುತ್ತಾ, ವಿಶೇಷವಾದ ಈ ಮಾಘ ಮಾಸ ಅಂತಂದ್ರೇ ಅಷ್ಟೊಂದು ಪವಿತ್ರವಾದದ್ದು. ಶ್ರೀಹರಿಗೂ ಶ್ರೀಹರನಿಗೂ ಸಹ ಅತ್ಯಂತ ಪ್ರಿಯವಾದ ಮಾಸ. ಈ ಮಾಸದಲ್ಲೇ ಪ್ರತಿಯೊಂದು ದಿನವೂ ಸಹ ಭಗವಂತನಿಗೆ ಪ್ರೀತಿಯನ್ನು ಉಂಟು ಮಾಡುವಂತಹ ಈ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿ ಏಕೆಂತಂದರೆ ನೋಡಿ, ಅಗ್ರಪೂಜಿತ ವಿಘ್ನ ನಿವಾರಕ ಸಕಲ ಸಿದ್ಧಿ ಬುದ್ಧಿ ಪ್ರದಾಯಕನಾದ ಶ್ರೀಮನ್ಮಹಾಗಣಪತಿಯು ಆಯಾ ಮಾಸಗಳಲ್ಲಿ ವಿಶೇಷವಾದ ನಾಮಾಂಕಿತದಿಂದ ಭಕ್ತರಿಗೆ ಅನುಗ್ರಹವನ್ನು ಮಾಡುತ್ತಾ, ಯಾರು ನಂಬಿ ಬಂದ ಭಕ್ತರ ಸಕಲ ಅಭಿಷ್ಟಾರ್ಥಗಳನ್ನು ಶೀಘ್ರಮೇವಾಗಿ ಸಿದ್ಧಿಸುತ್ತಾ ಇಡೀ ವಿಶ್ವದೆಲ್ಲೆಡೆ ವಿಶ್ವವ್ಯಾಪಿಯಾಗಿ ನಾನಾ ರೂಪದಲ್ಲಿ ಅರ್ಚನೆಯನ್ನು ಸ್ವೀಕರಿಸಿಕೊಂಡು ಸಕಲ ಭಕ್ತರ ಮನೋಕಾಮನೆಯನ್ನು ಇಷ್ಟಾರ್ಥವನ್ನು ಶೀಘ್ರವಾಗಿ ಸಿದ್ಧಿಸುತ್ತಿರುವ ಈ ಮಹಾಗಣಪತಿಯನ್ನು ಸಂಕಷ್ಟಹರ ಚತುರ್ಥಿ ಎಂದು ಈ ಮಾಘ ಮಾಸದಲ್ಲಿ ನಾವು ದ್ವಿಜಪ್ರಿಯ ಮಹಾಗಣಪತಿ ಅಂತಂದು ಎಂಬ ಹೆಸರಿನಿಂದ ಅವನನ್ನು ಪೂಜಿಸಿದರೆ ಸಕಲ ಅಭಿಷ್ಟಗಳನ್ನೂ ಸಹ ಶೀಘ್ರವಾಗಿ ಸಿದ್ಧಿಸಿಕೊಡ್ತಾನೆ. ನಮ್ಮ ಎಲ್ಲ ಮನೋವಾಂಛಿತಾರ್ಥಗಳನ್ನು ಶೀಘ್ರವಾಗಿ ಇಷ್ಟಾರ್ಥಗಳನ್ನು ಈಡೇರಿಸುವುದರ ಜೊತೆಯಲ್ಲೇ ಭಕ್ತನಿಗೆ ಮುಂಬರುವಂತಹ ಎಲ್ಲ ವಿಘ್ನಗಳನ್ನೂ ಸಹ ತೊಡೆದು ಹಾಕಿ ಸದಾ ಭಕ್ತನಿಗೆ ಅಭಯವನ್ನು ನೀಡುವಂಥವನೇ ಈ ದ್ವಿಜಪ್ರಿಯ ಮಹಾಗಣಪತಿ. ಇಂಥ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ವಿಶೇಷವಾಗಿ ತಿಳಿದುಕೊಳ್ಳೋಣ. ಇದೇ ಫೆಬ್ರವರಿಯ 5ನೇ ತಾರೀಕು 2026ರಂದು ಬರ್ತಾ ಇರುವ ಗುರುವಾರ. ಅದರೊಳಗೂ ಸಹ ಉತ್ತರ ನಕ್ಷತ್ರದಲ್ಲಿ ನಡೆಯುತ್ತಿರುವ ಈ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಗೆ ಒಂದು ವಿಶೇಷವಾದ ಮಹತ್ವವಿದೆ. ಇಂಥ ಮಹತ್ವ ಯಾವುದು, ಯಾವ ರೀತಿಯಿಂದ ಈ ದ್ವಿಜಪ್ರಿಯ ಮಹಾಗಣಪತಿಯನ್ನು ನಾವು ಆರಾಧನೆಯನ್ನು ಮಾಡುವುದರಿಂದ ಸಕಲ ಅಭಿಷ್ಟಗಳನ್ನೂ ಸಹ ಸಿದ್ಧಿಸಿಕೊಳ್ಳಬಹುದು. ಈ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ವಿಶೇಷವಾಗಿ ಉತ್ತರ ನಕ್ಷತ್ರದಲ್ಲಿ ಬರ್ತಾರಿಂದ ನಿಮ್ಮೆಲ್ಲರಿಗೂ ಸಹ, ಏಕೆಂದರೆ ಎಷ್ಟೋ ಜನ ಶ್ರೀಮಠಕ್ಕೆ ಬಂದು ಕೇಳ್ತಾ ಇದ್ದೀರಾ, ಉದ್ಯೋಗ ಸಿಗ್ತಾ ಇಲ್ಲ ಗುರುಗಳೇ, ಸಾಲ ಬಾಧೆ ಹೆಚ್ಚಾಗ್ತಾ ಇದೆ, ಎಷ್ಟೇ ದುಡಿದ್ರೂ ಮನೆಯಲ್ಲಿ ಹಣದ ಅವಶ್ಯಕತೆ ಇನ್ನೂ ಹೆಚ್ಚಾಗ್ತಾ ಇದೆ ಅಂತಂದೇಳಿ, ಅಂಥವರಿಗೆಲ್ಲ ಸರಳ ರೀತಿಯಿಂದ ಈ 12 ರಾಶಿಯವರು ಯಾವ ರೀತಿಯಿಂದ ಮಾಡಬಹುದು ಅಂತಂದು ನಮ್ಮ ಇಂದಿನ ತಾಳೆಗರಿಯ ಗ್ರಂಥಗಳಲ್ಲಿ ಯಾವ ಸರಳ ಪರಿಹಾರ ಇತ್ತೋ ಈ ದ್ವಿಜಪ್ರಿಯಂದು ಅದನ್ನೇ ನಿಮ್ಮೆಲ್ಲರಿಗೂ ಸಹ ತಿಳಿಸೋಣ. ವಿಶೇಷವಾಗಿ ಈ ಗುರುವಾರ ಉತ್ತರ ನಕ್ಷತ್ರದಲ್ಲಿ ನಡೀತಾ ಇರೋದ್ರಿಂದ ಆ ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಅಭ್ಯಂಜನ ಸ್ನಾನವನ್ನು ಮಾಡಿ ಗುರುಗಳಿಂದ ಮಂತ್ರೋಪದೇಶವನ್ನು ತೆಗೆದುಕೊಂಡು ಓಂ ಘಂ ದ್ವಿಜಪ್ರಿಯ ಮಹಾಗಣಪತಯೇ ನಮಃ ಈ ಮಹಾಮಂತ್ರವನ್ನು ನಿಮ್ಮ ಗುರುಗಳಿಂದ, ತಾಯಿ ತಂದೆಗಳಿಂದ ಆಶೀರ್ವಾದ ಪೂರ್ವಕವಾಗಿ ತೆಗೆದುಕೊಂಡು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಆ ದಿನ ಬೆಳಗ್ಗೆ ಕುಲದೇವತೆಯ ಆರಾಧನೆಯನ್ನು ಮಾಡಿ ಗಣೇಶನಲ್ಲಿ ಸಂಕಲ್ಪವನ್ನು ಮಾಡಿ ಈ ದಿನ ದ್ವಿಜಪ್ರಿಯ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ನಾವುಗಳು ಮಾಡ್ತೀನಿ. ನನ್ನ
ಇಹ ಜನ್ಮ ಮತ್ತು ಪೂರ್ವಜನ್ಮದಲ್ಲಿ ಮಾಡಿರತಕ್ಕಂಥ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ಪರಿಹರಿಸಿ ಗುರುವಿನ ಆಜ್ಞೆಯ ಪ್ರಕಾರ ಶುದ್ಧ ಮನಸ್ಸಿನಿಂದ ಸಾತ್ವಿಕ ರೀತಿಯಲ್ಲಿ ನಿನ್ನ ಉಪವಾಸವನ್ನು ಮಾಡುತ್ತೀನಿ ಅಂತಂದೇಳಿ ಸಂಕಲ್ಪವನ್ನು ಮಾಡಿ ಸದಾ ನಿಮ್ಮ ಮನಸ್ಸು ಆ ಭಗವಂತನ ಕಡೆ, ಅವನ ಜಪ ಧ್ಯಾನ, ಅವನ ಸೇವೆಯ ಕಡೆ ಅತ್ಯಂತವಾದ ಉಪವಾಸವನ್ನು ಯಾವ ಭಕ್ತ ಮಾಡ್ತಾನೋ ಅಂತಹ ಭಕ್ತನ ಕೋರಿಕೆಯನ್ನು ಶೀಘ್ರವಾಗಿ ಭಗವಂತ ನೆರವೇರಿಸಿಕೊಡ್ತಾನೆ. ನಂತರ ಆ ದಿನ 5ನೆಯ ತಾರೀಕು ಸಂಜೆ 5:28 8:18 ಸಹ ಪೂಜಾ ಸಮಯ ವಿಶೇಷವಾಗಿ ಇರುವುದರಿಂದ ಈ ಸಮಯದಲ್ಲಿ ಪೂಜಾ ವೇಳೆಯಲ್ಲಿ ಗಣೇಶನನ್ನು ಪುನಃ ನೀವುಗಳು ಶುಚಿರ್ಭೂತರಾಗಿ ಬಂದು ಅಷ್ಟದಳ ಪದ್ಮವನ್ನು ಬರೆದು ದೇವಪೀಠವನ್ನು ಮಾಡಿ ಮತ್ತು ಅದರೊಳಗೆ ಈ ಬೃಹಸ್ಪತಿ ವಾಸರದಲ್ಲಿ ನಡೀತಾ ಇರೋದ್ರಿಂದ ಭತ್ತ ಮತ್ತು ಕಡಲೆಕಾಳುಗಳನ್ನು ಹಾಸಿ ಅದರ ಮೇಲೆ ಶುದ್ಧವಾದ ಗಂಗಾಜಲವನ್ನು ಪೂರೈಸಿದ ಕಳಶವನ್ನು ಸ್ಥಾಪನೆಯನ್ನು ಮಾಡಿ ಆ ಕಳಶದೊಳಗೆ ಗಣೇಶನನ್ನು ಆವಾಹನವನ್ನು ಮಾಡಿ ಗಣೇಶನಿಗೆ ಹಳದಿಯ ವಸ್ತ್ರವನ್ನು ಸಮರ್ಪಿಸಿ ತಾವುಗಳೂ ಸಹ ಹಳದಿಯ ವಸ್ತ್ರವನ್ನು ಧರಿಸಿ ಗುರುಗಳ ಆಜ್ಞೆಯನ್ನು ಪಡೆದು ಷೋಡಶೋಪಚಾರ ಮಂತ್ರಗಳಿಂದ ಗಣೇಶನನ್ನು ಪೂಜಿಸಿ ಗಣೇಶನಿಗೆ ಗಂಧ ಮತ್ತು ಬಿಲ್ವಪತ್ರಾದಿಗಳನ್ನು ಸಮರ್ಪಣೆಯನ್ನು ಮಾಡಿ ಮತ್ತು ಗಣೇಶನಿಗೆ 16 ಮತ್ತು 21 ಗೆಜ್ಜೆ ವಸ್ತ್ರಗಳನ್ನು ಸಮರ್ಪಣೆಯನ್ನು ಮಾಡಿ ಗಣೇಶನಿಗೆ ಬಿಲ್ವದ ಜೊತೆಯಲ್ಲಿ ಬಿಳಿ ಎಕ್ಕದ ಹೂಗಳಿಂದಲೂ ಸಹ ಅರ್ಚನೆಯನ್ನು ಮಾಡಿ ಗಣೇಶನಿಗೆ ನೈವೇದ್ಯವನ್ನಾಗಿ ಪಾಯಸ, ಸಿಹಿ ಅನ್ನ, ಕೋಸಂಬರಿ ಮತ್ತು ಚಕ್ಕುಲಿಗಳಂತಹ ಪದಾರ್ಥಗಳನ್ನು ನೈವೇದ್ಯವನ್ನು ಮಾಡಿ ಗಣೇಶನಿಗೆ ಶರಣಾಗತಿಯನ್ನು ಹೊಂದಿ ಆ ಗಣೇಶನಲ್ಲಿ ಶುದ್ಧ ಮನಸ್ಸಿನಿಂದ ವಿಶೇಷವಾಗಿ ತಾಂಬೂಲಾದಿಗಳನ್ನು ಮತ್ತು ಫಲಗಳನ್ನು ತೆಗೆದುಕೊಂಡು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿ ಫಲಗಳನ್ನು ತೆಗೆದುಕೊಂಡು ಶುದ್ಧ ಮನಸ್ಸಿನಿಂದ 21 ತುಪ್ಪದ ದೀಪಗಳನ್ನು ಬೆಳಗಿ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾದ ಶ್ರೀಪೀಠದಿಂದ ಒಂದು ಮಹಾಸಂಕಲ್ಪ ನಮ್ಮ ಎಲ್ಲ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಮತ್ತು ಶ್ರೀಮಠದ ಸಕಲ ಭಕ್ತವೃಂದ ಶಿಷ್ಯವೃಂದದೆಲ್ಲರೂ ಭಕ್ತಿಯಿಂದ ಈ ಮಹಾಮಂತ್ರವನ್ನು ಈ ಸಂಕಲ್ಪವನ್ನು ಭಕ್ತಿಯಿಂದ ಆ ಗಣೇಶನಲ್ಲಿ ಸಮರ್ಪಣೆಯನ್ನು ಮಾಡಿ ನೋಡಿ ಎಂತಹ ಅದ್ಭುತ ನಿಮ್ಮ ಜೀವನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ನಡೆಯುತ್ತಾ ಬರುತ್ತೆ ಅಂತಂದೂ ಸಹ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತಾ ಇದೋ ಈ ಮಹಾ ಸಂಕಲ್ಪವನ್ನು ಗುರು ಸಿದ್ಧಲಿಂಗೇಶ್ವರರನ್ನು ಇಷ್ಟಕಾಮೇಶ್ವರಿಯನ್ನು ಸಹ ಮನದಲ್ಲಿ ಪ್ರಾರ್ಥನೆಯನ್ನು ಮಾಡಿ ದಯಾಮಯನಾದ ಆ ಮಹಾ ಗಣಪತಿಯನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಗುರುಗಳನ್ನು ಸ್ಮರಿಸುತ್ತಾ ನೀವೆಲ್ಲರೂ ಸಹ ಏನಪ್ಪ ಅಂತಂದರೆ ಈ ಮಹಾ ಸಂಕಲ್ಪವನ್ನು ನಿಮ್ಮೆಲ್ಲರಿಗೋಸ್ಕರ ಅಚ್ಚ ಕನ್ನಡದಲ್ಲಿ ನಿಮಗೋಸ್ಕರನೇ ಸಿದ್ಧಪಡಿಸಿದ್ದೇನೆ. ಇದೋ ಈ ಅಚ್ಚ ಕನ್ನಡದಲ್ಲಿ ಪ್ರತಿಯೊಬ್ಬ ಸಾಮಾನ್ಯ ಜನರೂ ಸಹ ಎಲ್ಲ ವೀಕ್ಷಕರಿಗೂ ಸಹ ಅನುಗ್ರಹ ಉಂಟಾಗಲಿ ಅಂತಂದು ಈ ಮಹಾ ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ. ಎಲ್ಲರೂ ಸಹ ಈ ಸಂಕಲ್ಪವನ್ನು ಪ್ರಾರಂಭ ಮಾಡೋಣ ಬನ್ನಿ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓಂ ಇಷ್ಟಕಾಮೇಶ್ವರಿಯೇ ನಮಃ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಓಂ ದ್ವಿಜಪ್ರಿಯ ಮಹಾಗಣಪತಯೇ ನಮಃ. ಪ್ರಥಮ ಪೂಜಿತ ಗಣಪನೇ, ನಾವೆಲ್ಲರೂ ನಿನ್ನ ಚರಣಗಳಲ್ಲಿ ಒಂದೇ ಮನಸ್ಸು, ಒಂದೇ ಭಾವನೆ, ಒಂದೇ ಪ್ರಾರ್ಥನೆಯೊಂದಿಗೆ ಶರಣಾಗುತ್ತಿದ್ದೇವೆ. ಓ ವಿಘ್ನ ವಿನಾಯಕನೇ,
ಉದ್ಯೋಗವಿಲ್ಲದೆ ಸಂಕಷ್ಟದಲ್ಲಿರುವ ಎಲ್ಲ ಭಕ್ತರಿಗೂ ಯೋಗ್ಯ ಉದ್ಯೋಗವನ್ನು ದಯಪಾಲಿಸು. ಕೆಲಸವಿರುವವರಿಗೆ ಕೆಲಸದಲ್ಲಿ ಸ್ಥಿರತೆ, ಗೌರವ ಮತ್ತು ಪ್ರಗತಿಯ ದಾರಿಯನ್ನು ತೆರೆ. ಓ ಸಂಕಷ್ಟಹರನೇ, ಸಾಲ, ದಾರಿದ್ರ್ಯ, ಆರ್ಥಿಕ ಸಂಕಷ್ಟಗಳಿಂದ ನಲುಗುತ್ತಿರುವ ಕುಟುಂಬಗಳಿಗೆ ನಿನ್ನ ಕೃಪೆಯಿಂದ ಪರಿಹಾರವನ್ನು ಒದಗಿಸು. ಶ್ರಮಕ್ಕೆ ಫಲ, ಪರಿಶ್ರಮಕ್ಕೆ ಸಮೃದ್ಧಿಯನ್ನು ದೊರಕಿಸು. ಓ ಸಂತಾನದಾತನೇ, ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸಿರುವ ಎಲ್ಲ ದಂಪತಿಗಳಿಗೆ ಆರೋಗ್ಯವಂತ ಸಂತಾನವನ್ನು ಅನುಗ್ರಹಿಸು. ಮನೆಯಲ್ಲೆಲ್ಲ ನಗು, ಆಶೀರ್ವಾದವನ್ನು ತುಂಬಿಸು. ಓ ಬುದ್ಧಿವಂತ ಗಣಪನೇ, ವಿದ್ಯಾರ್ಥಿಗಳಿಗೆ ವಿದ್ಯಾ ಬುದ್ಧಿಯನ್ನು ನೀಡು. ಪರೀಕ್ಷೆಯಲ್ಲಿ, ಸ್ಪರ್ಧೆ, ಸಂದರ್ಶನಗಳಲ್ಲಿ ಯಶಸ್ಸಿನ ದಾರಿಯನ್ನು ತೋರಿಸು. ಉನ್ನತ ಪದವಿಗಳು, ಜ್ಞಾನ ಮತ್ತು ವಿವೇಕವನ್ನು ಕರುಣಿಸು. ಓ ನ್ಯಾಯಪ್ರಿಯನೇ, ನ್ಯಾಯಕ್ಕಾಗಿ ಹೋರಾಡುವವರಿಗೆ ಜಯವನ್ನು ಕೊಡು. ಅನ್ಯಾಯದಿಂದ ಬಳಲುವವರಿಗೆ ರಕ್ಷಣೆಯನ್ನು ನೀಡು. ಸತ್ಯವೇ ಗೆಲ್ಲುವಂತೆ ಮಾರ್ಗದರ್ಶನವನ್ನು ಮಾಡು. ಓ ಲೋಕನಾಯಕನೇ, ರಾಜಕೀಯ, ಆಡಳಿತ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇವಾ ಭಾವದಿಂದ ಕಾರ್ಯನಿರ್ವಹಿಸುವವರಿಗೆ ಉನ್ನತ ಸ್ಥಾನಮಾನ, ವಿವೇಕ ಮತ್ತು ಧರ್ಮ ಬುದ್ಧಿಯನ್ನು ಕೊಡು. ಅವರ ಮೂಲಕ ಸಮಾಜಕ್ಕೆ ಹಿತವನ್ನು ಉಂಟು ಮಾಡು. ಓ ದಯಾಸಾಗರನೇ, ರೋಗ, ಭಯ, ಮನೋವ್ಯಥೆ, ನಿರಾಶೆಗಳಿಂದ ನಲುಗಿರುವ ಎಲ್ಲರಿಗೂ ಆರೋಗ್ಯ, ಧೈರ್ಯ ಮತ್ತು ಶಾಂತಿಯನ್ನು ನೀಡು. ಓ ಮಹಾಗಣಪತಿಯೇ, ನಾವು ಕೇಳದಿದ್ದರೂ ನಮಗೆ ಬೇಕಾದುದನ್ನು ನಿನ್ನ ಕೃಪೆಯಿಂದ ದಯಪಾಲಿಸು. ನಮ್ಮ ಬಯಕೆಗಳು ಧರ್ಮದ ಗಡಿಯಲ್ಲಿ ಪೂರ್ಣವಾಗುವಂತೆ ಕಾಪಾಡು. ನಮ್ಮ ಅಹಂಕಾರವನ್ನು ದೂರ ಮಾಡಿ ಭಕ್ತಿ, ವಿನಯ ಮತ್ತು ಮಾನವೀಯತೆಯನ್ನು ಬೆಳೆಸಿ ನಮ್ಮ ಜೀವನ ನಿನ್ನ ಸ್ಮರಣೆಯಲ್ಲೇ ಸಾಗಲಿ. ನಾವು ಎಲ್ಲರೂ ಒಟ್ಟಾಗಿ ನಿನ್ನ ಪಾದಗಳಲ್ಲೇ ಮಾನಸ ರೀತಿಯಿಂದ ಶರಣಾಗಿದ್ದೇವೆ. ನಮ್ಮ ಎಲ್ಲರ ಸಮೂಹ ಪ್ರಾರ್ಥನೆಯನ್ನು ಅಂಗೀಕರಿಸಿ ಗುರುವಿನ ಅನುಗ್ರಹದಿಂದ ಬೇಗನೆ ಈ ಎಲ್ಲ ಕೋರಿಕೆಯನ್ನು ಸಿದ್ಧಿಯಾಗುವಂತೆ ಅನುಗ್ರಹಿಸು. ಗುರುಸಿದ್ಧಲಿಂಗರ ಕೃಪೆಯನ್ನು ದಯಪಾಲಿಸು. ಓಂ ದ್ವಿಜಪ್ರಿಯ ಮಹಾಗಣಪತಯೇ ನಮೋ ನಮಃ. ಇಂತಹ ಮಹಾಸಂಕಲ್ಪವನ್ನು ಮಾಡಿ ಗಣೇಶನಿಗೆ ಫಲತಾಂಬೂಲಗಳನ್ನು ಸಮರ್ಪಣೆಯನ್ನು ಮಾಡಿ 21 ದೀಪಗಳ ಮಹಾಹಾರತಿಯನ್ನು ಗಣೇಶನಿಗೆ ನೆರವೇರಿಸಿ ಎಲ್ಲಿಗೆ ಬರಬೇಕು ಅಂತಂದರೆ ಆ ಗಣೇಶ ನಿಮ್ಮ ಹೃದಯದಲ್ಲಿ ವಾಸವನ್ನು ಆಗಬೇಕು. ಸದಾ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಅವನೇ ತುಂಬಿ ಅವನೇ ಆರತಿಯನ್ನು ಮಾಡುವಂತಹ ಭಾವನೆ ನಿಮಗೆ ಉಂಟಾಗಬೇಕು. ಆಗ ಗಣೇಶನ ಅನುಗ್ರಹ ನಿಮಗೆ ಪರಿಪೂರ್ಣವಾಗಿ ಉಂಟಾಗ್ತಾ ಹೋಗುತ್ತೆ. ಏಕೆಂದರೆ ಇದು ದ್ವಿಜಪ್ರಿಯ ಮಹಾಗಣಪತಿ. ಯಾಕೆ ಈ ದ್ವಿಜಪ್ರಿಯ ಮಹಾಗಣಪತಿ ಎಂಬ ಯಾಕೆ ಹೆಸರು ಗಣೇಶನಿಗೆ ಬಂತು? ಆದ್ದರಿಂದ ಅದನ್ನು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಗಣೇಶನಿಗೆ ಅಕ್ಷತೆಯನ್ನು ತೆಗೆದುಕೊಂಡು ನಿಮ್ಮ ಎಲ್ಲ ಅಭಿಷ್ಟಗಳು ಶೀಘ್ರವಾಗಿ ನೆರವೇರಲಿ ಅಂತಂದೇಳಿ ಆ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಗಣೇಶನ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡಿ ಮತ್ತು ಚಂದ್ರನಿಗೆ ಕಲ್ಪೋಕ್ತ ಮಂತ್ರದಿಂದ ಅರ್ಘ್ಯ ಪ್ರದಾನವನ್ನು ಮಾಡಿ ಈಗ ಆ ಗಣೇಶನಿಗೆ ಯಾಕೆ ಈ ದ್ವಿಜಪ್ರಿಯ ಮಹಾಗಣಪತಿ ಎಂಬ ಹೆಸರು ಬಂತು ಅಂತನ್ನೋದಕ್ಕೆ ಒಂದು ವಿಶೇಷ ಒಂದು ಪೌರಾಣಿಕವಾದ ಹಿನ್ನೆಲೆನೇ ಇದೆ.
ನೋಡಿ, ದ್ವಿಜ ಅಂತಂದರೆ ನಾವು ಬ್ರಹ್ಮಜ್ಞಾನಿ ಅಂತಂದು ಹೇಳ್ತೀವಿ. ಅಂದರೆ ಯಾರು ದ್ವಿಜೋತ್ತಮ ಅಂದರೆ ಬ್ರಹ್ಮಜ್ಞಾನವನ್ನು ಹೊಂದಿ ಸಾಕ್ಷಾತ್ ಬ್ರಹ್ಮನೇ ಆಗಿರ್ತಾನೆ, ಅವನನ್ನು ನಾವು ದ್ವಿಜೋತ್ತಮ ದ್ವಿಜ ಅಂತ. ಅಂದರೆ ಇಂತಹ ಯಾರು ಬ್ರಹ್ಮಜ್ಞಾನಿಯ ಪ್ರಿಯನೋ ಅಂತವನೇ ಆ ದ್ವಿಜಪ್ರಿಯ ಮಹಾಗಣಪತಿ ಅಂತಂದು ಸಹ ಉಂಟಾಗ್ತಾ ಹೋಗುತ್ತೆ. ಇದಕ್ಕೆ ಒಂದು ಉದಾಹರಣೆ ಅಂತಂದರೆ, ಹಿಂದೆ ಕೌಂಡಿನ್ಯ ನಗರದಲ್ಲಿ ಅನೇಕ ಸಾಮ್ರಾಜ್ಯದ ಆ ನಗರದಲ್ಲಿ ಅತ್ಯಂತ ಸಮೃದ್ಧಮಯವಾಗಿತ್ತು. ನೋಡಿ, ಈ ದ್ವಿಜಪ್ರಿಯ ಮಹಾಗಣಪತಿಯನ್ನು ನಾವು ಆರಾಧನೆಯನ್ನು ಮಾಡುವುದರಿಂದ ಸಕಲ ಶಾಪಗಳನ್ನೇ ನಿವಾರಣೆಯನ್ನು ಮಾಡಿ ಅನೇಕವಾದ ಜ್ಞಾನವನ್ನು ಮತ್ತು ಅದೃಷ್ಟವನ್ನು ಅನುಗ್ರಹ ಮಾಡುವವನೇ ಈ ದ್ವಿಜಪ್ರಿಯ. ಯಾಕೆ ಇದನ್ನು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅಂತಂದರೆ, ವಿಶೇಷವಾಗಿ ಆ ನಗರದಲ್ಲಿ ಎಲ್ಲರೂ ಸಹ ಸುಖದಿಂದ ಆ ಜೀವನವನ್ನು ನಡೀತಾ ಇತ್ತು. ಆಗ ಒಂದು ಕುಟುಂಬದಲ್ಲಿ ವೇದಾಂತನಾಗಿದ್ದ ಒಬ್ಬ ಮಹಾಪಂಡಿತೋತ್ತಮ ಇರ್ತಾನೆ. ಆ ಅವನಿಗೆ ಉನ್ನತವಾಗಿ ಸುಮಾರು 18 ವರ್ಷಗಳ ನಂತರ ಒಂದು ಮಗುವಿನ ಜನನ ಆಗ್ತದೆ. ಆ ಜನನ ಆಗಿದ್ದ ಖುಷಿಯಲ್ಲಿ ಅವನು ಇಡೀ ತನ್ನ ನಗರದಲ್ಲಿ ಸಿಹಿಯನ್ನು ಹಂಚ್ತಾ ಹೋಗ್ತಾನೆ. ಆಗ ನೋಡಿ, ಇವನು ಅಷ್ಟು ಖುಷಿಯನ್ನು ಪಟ್ಟು ಸಿಹಿಯನ್ನು ಹಂಚ್ತಾ ಇರಬೇಕಾದ್ರೆ ಕೆಲವೊಂದು ಇದನ್ನು ಆಗದೇ ಇರುವ ದುಷ್ಟರು ಆ ಸಿಹಿಯನ್ನು ಕೆಳಕ್ಕೆ ಬೀಳಿಸಿ ಅವನಿಗೆ ವೃಥ ಶಾಪವನ್ನು ನೀಡ್ತಾರೆ. ನೀನು ತಂದಿರುವ ಈ ಸಿಹಿ ಮೈಲಿಗೆ ಆಗಿದೆ, ಹೀಗಾಗಿ ನಾವು ಈ ಸಿಹಿಯನ್ನು ತಿನ್ನೋದಿಲ್ಲ. ಇದರ ಫಲವಾಗಿ ನಿನ್ನ ಮಗನಿಗೆ ಮಂದ ಬುದ್ಧಿ ಉಂಟಾಗಲಿ ಅಂತಂದು ಶಾಪವನ್ನು ಕೊಡ್ತಾರೆ. ನೋಡಿ, ಎಂತಹ ಹೊಟ್ಟೆ ಕಿಚ್ಚುಗಳು. ಅಂದರೆ ಆಗಿನ ಕಾಲದಲ್ಲೂ ಇತ್ತು, ಈಗಿನ ಕಾಲದಲ್ಲೂ ಸಹ ಇನ್ನೂ ಹೆಚ್ಚಿದೆ. ಹೌದಲ್ವೇ? ನೀವು ಒಂದು ಕಾರನ್ನು ತಗೊಂಡ್ರೆ ಇನ್ನೊಬ್ಬರು ಅದನ್ನು ಅಸೂಯೆ ಪಟ್ಟು ನಾವು ಇನ್ನೂ ದೊಡ್ಡ ಕಾರನ್ನು ತಗೋಬೇಕು, ನೀನು ಒಂದು ಚಿಕ್ಕ ಮನೆಯನ್ನು ಕಟ್ಟಿದರೆ ನಾನು ಇನ್ನೂ ದೊಡ್ಡ ಮನೆಯನ್ನು ಕಟ್ಟಬೇಕು ಅನ್ನೋ ಭಾವನೆ ಮನುಷ್ಯನಲ್ಲಿ ಇಂತಹ ಅಜ್ಞಾನಗಳೇ ತುಂಬ್ತಾ ಹೋಗ್ತಾ ಇದೆ. ಹೀಗಾಗಿ ಆಗ ಅವನು ಆ ಬೇರೆ ಪಂಡಿತರ ಪಾದಗಳಿಗೆ ಬಿದ್ದು ಕೇಳ್ಕೊತಾನೆ. ನೋಡಿ, ಆದ್ರೂ ಸಹ ಎಂತಹ ಪಂಡಿತೋತ್ತಮ, ನನ್ನ ಮಗು ಏನನ್ನು ತಪ್ಪು ಮಾಡಿದೆ, ಹೀಗಾಗಿ ನನ್ನ ಮಗುವಿಗೆ ಏಕೆ ಶಪಿಸಿದರೆ? ಆ ಮಗು ಏನು ಮಾಡಿತ್ತು, ನಾವುಗಳು ಏನು ಮಾಡಿದ್ವಿ? ಎಲ್ಲರಿಗೂ ಸಿಹಿಯನ್ನು ಹಂಚುವ ಸಮಯದಲ್ಲೇ ತಿಳಿದಿಲ್ಲ, ಆದರೆ ನೀವು ಇಷ್ಟು ಮಡಿಯಿಂದ ಇದ್ದೀರಿ ಅಂತಂದು ಗೊತ್ತಾಗ್ದಲೇ ಈ ಸಿಹಿಯನ್ನು ನಿಮಗೆ ಸ್ಪರ್ಶ ಮಾಡಿದ್ದು ತಪ್ಪು ನಂದಾಯಿತು, ಹೀಗಾಗಿ ನನ್ನನ್ನು ಶಪಿಸಿ ನನ್ನ ಮಗನಿಗೆ ಏಕೆ ಶಪಿಸಿದ್ರ? ಆಗ ಇವರು ಅವರ ಏಳಿಗೆಯನ್ನು ಸಹಿಸೋದಿಲ್ಲ. ಆಯಿತು, ಹೋಗು, ಅನುಭವಿಸು ಅಂತಂದು ಶಾಪವನ್ನು ನೀಡಿ ಹೋಗ್ತಾರೆ. ಆದರೆ ಇವನು ಈ ಪಂಡಿತೋತ್ತಮ ಅನನ್ಯವಾಗಿ ಆ ಗಣೇಶನನ್ನೇ ನಂಬಿರ್ತಾನೆ. ಆ ಗಣೇಶನನ್ನೇ ತನ್ನ ಆರಾಧ್ಯ ದೈವ. ಆ ಗಣೇಶನೇ ಇದಕ್ಕೆ ಒಂದು ಪರಿಹಾರವನ್ನು ನೀಡ್ತಾನೆ ಅಂತಂದು ಸಹ ಹೇಳಿರ್ತಾರೆ. ಆಗ ಆ ಮಗು ಕಾಲಕ್ರಮೇಣ ಬೆಳೀತಾ ಬೆಳೀತಾ ಹೋಗ್ತದೆ. ಆದರೆ ಆ ಬೇರೆ ಪಂಡಿತರುಗಳು ಮಾಡಿದ್ದ ಕೆಲವೊಂದು ಕೃತ್ರಿಮ ಪೂಜೆಗಳಿಂದ ಏನಾಯಿತು ಅಂತಂದರೆ ಮಗುವಿನ ಮೇಲೆ ಅದರ ಪ್ರಭಾವ ಬೀರಿ ಮಗುವಿಗೆ ಮಂದ ಬುದ್ಧಿ ಪ್ರಾರಂಭ ಆಯಿತು. ಹೀಗೆ ಮಗು ಬೆಳೀತಾ ಬೆಳೀತಾ ಎಷ್ಟೇ ಇವರು ಪಾಠವನ್ನು ಮಾಡಿದ್ರೂ ಸಹ ಆ ಪಾಠವನ್ನು ಸಹ ಅವನ ತಲೆಗೆ ಹತ್ತುತ್ತಾನೇ ಇರಲಿಲ್ಲ.
ಎಷ್ಟೇ ಗುರುಕುಲಕ್ಕೆ ಕಳಿಸಿದ್ರೂ ಸಹ ಅಲ್ಲಿನ ಗುರುಕುಲದಲ್ಲಿ ಗುರುಗಳೇ ಇವನನ್ನು ತಿರುಗಿ ವಾಪಸ್ಸು ಕಳಿಸ್ಬಿಡ್ತಿದ್ರು. ಯಾಕಂದರೆ ಎಷ್ಟು ಹೇಳಿಕೊಟ್ರು ನಿನ್ನ ಮಗನಿಗೆ ತಲೆಗೇ ಹೋಗೋದಿಲ್ಲ, ಮಂದ ಬುದ್ಧಿ ಆಗ್ತಾ ಇದೆ, ಇದರಿಂದ ಬೇಸತ್ತು ಮಗು ದೊಡ್ಡನಾಗ್ತಾ ಹೋಗ್ತಾನೆ. ಆದರೆ ಎಷ್ಟೇ ಕಾಲ ಹರಣ ಆಯ್ತಂದ್ರೂ ಸಹ ಮಗುವಿಗೆ ಬುದ್ಧಿ ಅನ್ನೋದೇ ಬರೋಲ್ಲ, ಲೋಕ ಜ್ಞಾನದಲ್ಲೇ ಇಲ್ದಲೇ ಹೋಗ್ಬಿಡುತ್ತೆ. ಇದನ್ನು ನೋಡಿ ಅವರ ತಂದೆ ತಾಯಿ ತುಂಬ ಕೊರಗಿ ಒಂದು ಸಲ ಸಿಟ್ಟಿನಲ್ಲಿ ಆ ಮಗುವನ್ನು ಗದರಿಸಿಬಿಡ್ತಾರೆ. ಯಾರಿಗೂ ಬೇಡಲ್ಲ ಆಗದಿರೆ ಹೋದೆ ನೋಡು, ನಮಗೂ ಸಹ ಬೇಡದನೆ ಆದೆ, ಹಿಂಗಾಗಿ ನಮ್ಮನ್ನೂ ಬಿಟ್ಟು ಹೋಗ್ಬಿಡು. ಹೀಗೆ ಪ್ರತಿದಿನವೂ ಆ ಚಿತ್ರಹಿಂಸೆಯನ್ನು ಆ ಮಗು ನೋಡಿ ಕಂಗೆಟ್ಟು ಒಂದು ದಿನ ರಾತ್ರಿ ಪಾಪ ಮುಗ್ಧ ಮನಸ್ಸು ಆ ಮಗು ಯಾರಿಗೂ ಹೇಳದಲೇ ಕೇಳದಲೇ ತನ್ನ ತಂದೆ ತಾಯಿಗಳಿಗೆ ನಮಸ್ಕರಿಸಿ ರಾತ್ರಿ ಮನೆಯನ್ನು ಬಿಟ್ಟು ದೂರವಾಗಿ ಹೋಗಿ ಗಂಗಾ ನದಿಯ ತೀರದಲ್ಲಿ ವಾಸ ಮಾಡ್ತಾ ಇರುತ್ತೆ, ಒಂದು ದಟ್ಟ ಅರಣ್ಯದಲ್ಲಿ. ನೋಡಿ, ಶುದ್ಧ ಮನಸ್ಸಿನ ಆ ಮಗು. ಹೀಗೆ ಇಂದಿನ ಕಾಲದಲ್ಲೂ ಸಹ ನಡೀತಾ ಇರುತ್ತೆ. ಯಾವುದೋ ಮಗು ಓದೋದಿಲ್ಲ ಅಂತಂದು ಹೀಗೆ ಹಲವಾರು ರೀತಿಯಿಂದ ಆ ಮಗುವಿನ ಮೇಲೆ ನಾವು ನೀನು ಓದೋಲ್ಲ, ನಿನಗೆ ವಿದ್ಯೆ ಬರೋಲ್ಲ, ಸಮಾಜದಲ್ಲಿ ಹೇಗೆ ಬದುಕ್ತೀಯ ಅಂತಂದು ವೀಕ್ಷಕರೇ ಮತ್ತು ಶಿಷ್ಯಂದಿರೇ ಯೋಚನೆ ಮಾಡಿ. ಇಂತಹ ಹಲವಾರು ಘಟನೆಗಳು ನಿಮ್ಮ ಮನೆಯಲ್ಲಾಯಿತು, ಇಲ್ಲ ನಿಮ್ಮ ಸುತ್ತಮುತ್ತಲೂ ಇಂತಹ ಘಟನೆಗಳನ್ನು ನೋಡೇ ಇರ್ತೀರ. ಅಂತಹ ಆ ಮಗು ದಟ್ಟ ಅರಣ್ಯದಲ್ಲಿ ಏಕಾಂಗಿಯಾಗಿ ಆ ಗಂಗಾ ನದಿಯಲ್ಲಿ ನೋಡಿ, ಅದಕ್ಕೆ ಊಟದ ಹಸಿವು ಗೊತ್ತಾಗ್ತಾ ಇಲ್ಲ. ಯಾವುದು ತನಗೆ ಯಾವಾಗಲಾದ್ರೂ ಹಸಿವು ಆಯ್ತಂದರೆ ಆ ಗಂಗಾ ನದಿಯ ನೀರನ್ನು ಕುಡಿಯೋದು, ಆ ಕಾಡಿನಲ್ಲಿ ಸಿಗುವಂತಹ ಯಾವುದಾದ್ರೂ ಫಲಗಳನ್ನು ಹಣ್ಣುಗಳನ್ನು ಸ್ವೀಕರಿಸಿ ತನ್ನ ಜೀವನವನ್ನು ನಡೆಸ್ತಾ ಇರುತ್ತೆ. ಹೀಗೆ ಕಾಲಕ್ರಮೇಣ ಆ ಮಗು ಹೀಗೆ ಸುಮಾರು 5-6 ವರ್ಷಗಳು ಕಾಡಿನಲ್ಲಿ ಕಾಲವನ್ನು ಕಳೆಯುತ್ತಾ, ಆಗ ಒಂದು ದಿನ ಕಾಡಿನಲ್ಲಿ ಭೀಕರತೆ ಅಂದರೆ ಅಷ್ಟು ಆರ್ಭಟದಿಂದ ಮೋಡಗಳು ಕವಿಯುತ್ತೆ. ಮೊದಲು ಗಾಳಿಯ ಆರ್ಭಟದಿಂದ ಮರಗಳು ಒಂದಕ್ಕೊಂದು ಘರ್ಷಣೆಯಾಗಿ ಅಲ್ಲಿ ಒಂದು ದೊಡ್ಡ ಶಬ್ದ ಉಂಟಾಗುತ್ತೆ. ಆ ದೊಡ್ಡ ಶಬ್ದದಿಂದ ಘಮ್ ಅಂತಂದು ಪೂರ್ತಿ 2 ಮರಗಳು ಬಿದ್ದದ್ದನ್ನು ಇವನು ಕೇಳಿ, ಆಗ ನೋಡಿ ಎಂತಹ ಭಗವಂತನ ಅನುಗ್ರಹ ಯಾವ ರೀತಿಯಿಂದ ಆಗುತ್ತೆ ಅಂತಂದರು. ಅದು ಭಯದಿಂದ ಆ ಮಗು ಘಮ್ ಅಂತಂದು ತಾನೂ ಸಹ ಯೋಚನೆಯನ್ನು ಮಾಡುತ್ತೆ ಮತ್ತು ಮನಸ್ಸಿನಲ್ಲಿ ಆ ಶಬ್ದ ಮಿಂಚಿನ ಹಾಗೆ ಒಳೆಯುತ್ತೆ, ಘಮ್. ಆ ಮಗುವಿಗೆ ನೋಡಿ, ಇಷ್ಟೂ ದಿನ ಯಾರು ಏನು ಹೇಳಿಕೊಟ್ರೂ ಹೋಗದಲ್ಲೇ ಇರೋದು, ಆ ದಿನ ಆ ಘಮ್ ಅಂತಂದು ಆ ಪ್ರಕೃತಿ ಆ ಮರಗಳ ಶಬ್ದದನ್ನು ಕೇಳಿಕೊಂಡು ಆ ಮಗು ಅದನ್ನೇ ನೆನಪಿಸ್ಕೊಂತ. ನೋಡಿ, ಇಲ್ಲಿ ಭಕ್ತಿ ಇಲ್ಲ, ಏನೂ ಇಲ್ಲ, ಶುದ್ಧ ಮನಸ್ಸು ಅದು. ಅವನು ಸುಮ್ಮನೆ ಇರಬೇಕಾದ್ರೂ ನಡ್ಕೊಂಡು ಹೋಗ್ಬೇಕಾದ್ರೂ ಸದಾ ಘಮ್ 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 ಅಂತಂದು ಆ ಮಂತ್ರವನ್ನು ಮೂಲ ಬೀಜಾಕ್ಷರವನ್ನು ಜಪವನ್ನು ಮಾಡಿ ತನಗೆ ಯಾವ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಆ ಮಗುವಿಗೆ ಅರಿವಿಲ್ಲ. ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು ಯಾವುದೂ ಅರಿವಿಲ್ದಲೆ ಶುದ್ಧ ಮನಸ್ಸು, ಒಳ್ಳೆಯ ಮನಸ್ಸು. ಅದಕ್ಕೋಸ್ಕರನೇ ನಾವು ಸದಾ ಎಲ್ಲ ಭಕ್ತರಿಗೆ ತಿಳಿಸ್ತಾ ಇರ್ತೀವಿ, ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಮಾಡಿ. ನೋಡಿ, ಹೀಗೆ ಅಂತಹ ದಟ್ಟ ಅರಣ್ಯದಲ್ಲಿ ಅಂತಹ ಕಾಡು ಮೃಗಗಳ ಜೊತೆನಲ್ಲೂ ಸಹ ಸುಮಾರು 8-10 ವರ್ಷಗಳು ಸಹ ನಿರ್ಭಯನಾಗಿ ಆ ಮಗು ಕಳೀತಾ ಇದೆ ಕಾಲವನ್ನು. ಹೀಗೆ ಸುಮಾರು ಆ ವರ್ಷಗಳು 8-10 ವರ್ಷಗಳು ಆ ಮಗುವಿನ ಹೃದಯದಲ್ಲಿ ಘಮ್ 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 ಅನ್ನೋದನ್ನು
ಬಿಟ್ಟು ಬೇರೆ ಏನೂ ಇಲ್ಲ. ಹೀಗೆ ಕಾಲ ಕಳೀತಾ ಕಳೀತಾ ಆ ಗಮ್ ಅಕ್ಷರಕ್ಕೆ ಮನಸ್ಸೋತು ಸಾಕ್ಷಾತ್ ಆ ಗಣೇಶನ ಅನುಗ್ರಹ ಆ ಮಗುವಿನ ಮೇಲೆ ಉಂಟಾಗುತ್ತೆ. ಆದ್ದರಿಂದ ಆ ಮಗು ಎಂತಹ ಮೇಧಾವಿ ಆಗ್ತಾನೆ ಅಂತಂದರೆ ಅಷ್ಟೊಂದು ಪಾಂಡಿತ್ಯವನ್ನು ಧರಿಸ್ತಾನೆ. ಅದಕ್ಕೆ ಒಂದು ಉದಾಹರಣೆ ಅಂತಂದರೆ, ಆ ಮಗುವಿಗೆ ಜ್ಞಾನೋದಯ ಆಗಬೇಕಾದಾಗ ಅಲ್ಲಿ ಒಂದು ಘಟನೆ ನಡೆಯುತ್ತೆ. ಏನಪ್ಪ ಅಂತಂದರೆ, ಒಂದು ಬೇಟೆಗಾರ ಬೇಟೆಯನ್ನು ಆಡುತ್ತಾ ಒಂದು ಜಿಂಕೆಯನ್ನು ಬೆನ್ನತ್ತುತ್ತಾನೆ. ಆ ಜಿಂಕೆಯ ಕಾಲಿಗೆ ಆ ಬಾಣವನ್ನು ಬಿಟ್ಟು ಆ ಜಿಂಕೆ ಓಡ್ತಾ ಓಡ್ತಾ ಜೋರಾಗಿ ಓಡಿ ಬಂದು ಈ ಆ ಮಗು ಕಟ್ಟಿರುವಂತಹ ಗುಡಿಸಲಿನ ಪೊದೆಯಲ್ಲಿ ಬಂದು ಅಡಗುತ್ತೆ. ಇದನ್ನು ನೋಡ್ತಾನೆ. ಯಾಕಂತಂದರೆ ಆ ಮಗು ನೋಡಿ ಪಾಪ ಬೇಸರಪಟ್ಟು ಅದರ ಬಾಣವನ್ನು ಕಿತ್ತು ಆ ಜಿಂಕೆಯನ್ನು ಬೇರೆ ಕಡೆ ಓಡಿಸ್ತಾನೆ. ಆ ಬಾಣವನ್ನು ಸಹ ಬಹುದೂರ ಬಿಸಾಡ್ತಾನೆ. ಈ ಕೆಲವು ಹೊತ್ತು ಸಮಯ ಕಳೆದ ಮೇಲೆ ಆ ಬೇಟೆಗಾರ ಅದೇ ದಾರಿನಲ್ಲಿ ಬಂದು ಇವನನ್ನು ನೋಡಿದರೆ ಸಾಕ್ಷಾತ್ ಆ ಜಟಾಧಾರಿಯಾಗಿ ಸಾಕ್ಷಾತ್ ಋಷಿಯ ರೀತಿ ಕಾಣ್ತಾ ಇದ್ದ ಈ ಮಗುವನ್ನು ಕಂಡು ಬಾಲಯೋಗಿ ಅಂತಂದು ಅವನನ್ನು ನಮಸ್ಕರಿಸಿ ಆ ಬಾಲಯೋಗಿಯ ಬಳಿನಲ್ಲಿ ಕೇಳ್ತಾನೆ, ಈ ಕಡೆ ಒಂದು ಜಿಂಕೆ ಬಂತು, ಅದನ್ನು ನೀವು ನೋಡಿದಿರಾ? ಏಕೆಂದರೆ ನಿಮ್ಮನ್ನು ನೋಡಿದರೆ ಸತ್ಯ ಸಂಧರು ಅಂತಂದು ಕಾಣುತ್ತೆ ಅಂತಂದು. ಆಗ ಇವನ ಮನಸ್ಸಿಗೆ ಯೋಚನೆಯನ್ನು ಉಂಟಾಗುತ್ತೆ. ಏಕೆಂದರೆ ಎಲ್ಲೂ ಸಹ ಇವನು ಜಾಸ್ತಿ ಮಾತನಾಡೇ ಇಲ್ಲ, ಬರೇ ಒಳ್ಳೆಯದನ್ನು ಯೋಚನೆಯನ್ನು ಮಾಡುತ್ತಾ ಸತ್ಯದ ಪ್ರಿಯನಾಗಿರ್ತಾನೆ. ಈಗ ಏನನ್ನು ಮಾಡಬೇಕು? ಮನಸ್ಸಿನೊಳಗೆ ಘಮ್ 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 ಅಂತಂದು ಯೋಚನೆಯನ್ನು ಮಾಡಬೇಕಾದ್ರೆ ಆ ಸಾಕ್ಷಾತ್ ಆ ವಾಗ್ದೇವಿ ಪರಬ್ರಹ್ಮ ರೂಪಿಯಾದ ಆ ಮಹಾಗಣಪತಿಯ ಅನುಗ್ರಹದಿಂದ ಗಣೇಶ ಅನುಗ್ರಹಿಸ್ತಾನೆ. ವಾಗ್ದೇವಿಗೆ ಶೀಘ್ರವಾಗಿ ಹೋಗಿ ನನ್ನ ಭಕ್ತನಿಗೆ ಅನುಗ್ರಹವನ್ನು ಮಾಡು. ಆ ಕ್ಷಣವೇ ಆ ಗಮ್ಮ ಎಂಬ ಮೂಲ ಬೀಜಾಕ್ಷರವನ್ನು ಅಷ್ಟು ವರ್ಷಗಳು ಅವನು ಶ್ರದ್ಧಾ ಭಕ್ತಿಯಿಂದ ಜಪವನ್ನು ಮಾಡಿದ ಕಾರಣ ಅವನ ನಾಲಿಗೆಯಲ್ಲಿ ವಾಗ್ದೇವಿ ಕುಳಿತುಕೊಂಡು ನುಡಿಸ್ತಾಳೆ. ಅವನ ಮನಸ್ಸಿನಲ್ಲಿ ಸಕಲ ವೇದಗಳೇ ಎಲ್ಲ ನೆನಪಾಗ್ತಾ ಹೋಗುತ್ತೆ. ನೋಡಿ ಏನಪ್ಪ ಅಂತಂದರೆ, ಕಣ್ಣು ನೋಡುತ್ತೆ, ಮಾತನಾಡಲಿಕ್ಕೆ ಆಗೋಲ್ಲ. ಮಾತನಾಡುವ ನಾಲಿಗೆ ನೋಡಲಿಕ್ಕೆ ಆಗೋಲ್ಲ. ನೋಡಿ ಎಷ್ಟು ಮಹಾಪಂಡಿತನಾಗಿ ಉತ್ತರವನ್ನು ನೀಡ್ತಾನೆ. ನಮ್ಮ ಕಣ್ಣುಗಳು ನೋಡ್ತವೆ, ಮಾತನಾಡಲಿಕ್ಕೆ ಆಗೋಲ್ಲ. ಮಾತನಾಡುವ ನಾಲಿಗೆ ನೋಡಲಿಕ್ಕೆ ಆಗೋಲ್ಲ. ಈ ವಾಕ್ಯವನ್ನು ಕೇಳಿ ಬೇಟೆಗಾರನಿಗೆ ಈ ಮುನಿಗಳು ಬಾಲಯೋಗಿ ಏನನ್ನ ಹೇಳ್ತಾ ಇದ್ದಾನೆ ಅನ್ನೋದನ್ನು ಅರ್ಥ ಆಗದಲೇ ಅವರಿಗೆ ನಮಸ್ಕರಿಸಿ ಮುಂದೆ ಸಂಚಾರವನ್ನು ಮಾಡ್ತಾನೆ. ಆಗ ಈ ಖ್ಯಾತಿ ಇಡೀ ಹಳ್ಳಿಯಿಂದ ಹಳ್ಳಿಗೆ ಹಬ್ಬಿ ಮಹಾ ಪಂಡಿತೋತ್ತಮ ಮಹಾ ಬಾಲಯೋಗಿಗಳು ಅಂತಂದೇಳಿ ಆ ಮಗುವನ್ನು ನೋಡಲಿಕ್ಕೆ ಅನೇಕ ವಿದ್ವಾಂಸರೇ ಬಂದು ಆ ಮಗುವಿನ ವಿದ್ವತ್ತನ್ನು ನೋಡಿ ಶರಣಾಗ್ತಾ ಹೋಗ್ತಾರೆ. ಅನೇಕ ವ್ಯಾಕರಣ ಗ್ರಂಥಗಳನ್ನು ಸಹ ಆ ಮಗು ಬರೆದು ನಮ್ಮ ಸನಾತನ ಧರ್ಮಕ್ಕೂ ಸಹ ಕೊಡುಗೆಯನ್ನು ನೀಡುತ್ತೆ. ಆದ್ದರಿಂದ ಯಾರು ಶ್ರದ್ಧಾ ಭಕ್ತಿಯಿಂದ
ಆ ಗಣೇಶನಿಗೆ ಶರಣಾಗ್ತಾರೆ, ಅವರನ್ನು ಅನವರತವಾಗಿ ಉದ್ಧರಿಸ್ತಾನೆ ಅನ್ನೋದಕ್ಕೆ. ಆದ್ದರಿಂದ ಈ ಮಾಘ ಮಾಸದ ಸಂಕಷ್ಟಹರ ಚತುರ್ಥಿಯಲ್ಲಿ ಆ ಮಗುವಿಗೆ ಕಾರುಣ್ಯವನ್ನು ನೀಡಿದ್ದ ಕಾರಣಕ್ಕೋಸ್ಕರನೇ ಈ ಮಾಸದ ಸಂಕಷ್ಟಹರ ಚತುರ್ಥಿಗೆ ನಾವು ನೀವೆಲ್ಲ ಇಡೀ ಲೋಕವೆಲ್ಲ ಅವನನ್ನು ದ್ವಿಜಪ್ರಿಯ ಮಹಾಗಣಪತಿ ಎಂಬ ಹೆಸರಿನಿಂದ ಪೂಜಿಸಲ್ಪಡ್ತಾನೆ. ವೀಕ್ಷಕರೇ, ಎಂತಹ ಅದ್ಭುತ ನೋಡಿ ಇದರಿಂದ ಇರುವ ಮಹಾ ಸನ್ನಿವೇಶ ಹೌದಲ್ಲ. ಇಂತಹ ಆ ದ್ವಿಜಪ್ರಿಯ ಮಹಾಗಣಪತಿಯನ್ನು ನಾವು ನೀವೆಲ್ಲರೂ ಸಹ ಶ್ರದ್ಧಾ ಭಕ್ತಿಗಳಿಂದ ಆರಾಧನೆಯನ್ನು ಮಾಡಿದರೆ ಸಕಲ ಇಷ್ಟಾರ್ಥಗಳನ್ನು ಕ್ಷಣ ಮಾತ್ರದಲ್ಲಿ ಅನುಗ್ರಹಿಸುವುದರ ಜೊತೆಯಲ್ಲಿ ಹೇಗೆ ಮಗುವಿನ ಹೃದಯದಲ್ಲಿ ಶುದ್ಧ ಮನಸ್ಸಿನಿಂದ ಗಮ್ ಎಂಬ ಬೀಜಾಕ್ಷರವನ್ನೇ ಅವನು ಹೇಳ್ತಾ ಹೇಳ್ತಾ ಹೇಗೆ ಸಿದ್ಧಿಯನ್ನು ಹೊಂದಿದನೋ ಅದೇ ರೀತಿಯಿಂದ ಮುಂಬರುವ ಈ SLC PUC ಇರಲಿ ಎಲ್ಲ ಈ ವಿದ್ಯಾರ್ಥಿಗಳಿಗೂ ಸಹ ಈ ದ್ವಿಜಪ್ರಿಯ ಮಹಾಗಣಪತಿಯ ಅನುಗ್ರಹದಿಂದ ಪರೀಕ್ಷೆಯಲ್ಲಿ ಸದಾ ಯಶಸ್ಸು ಕೀರ್ತಿ ಜೊತೆಯಲ್ಲಿ ಒಳ್ಳೆಯ ಉದ್ಯೋಗ ಭಾಗ್ಯಗಳು ಸಹ ದೊರಕಲಿ ಅಂತಂದು ಸಹ ಶ್ರೀಪೀಠದಿಂದ ನಾವುಗಳೂ ಸಹ ಆಶೀರ್ವಾದವನ್ನು ಮಾಡ್ತಾ ಇದ್ದೀವಿ. ಈ ದ್ವಿಜಪ್ರಿಯ ಮಹಾಗಣಪತಿಯ ಸಮಯದಲ್ಲಿ ನಮ್ಮ ಕರ್ನಾಟಕದ ರೈತಾಪಿ ವರ್ಗದವರು ಯಾವ ಬೆಳೆಗಳನ್ನು ಬೆಳೆದರೆ ಉತ್ತಮವಾದ ಫಲಗಳನ್ನು ಪಡೆಯಬಹುದು ಅಂತಂದರೆ ಉತ್ತರ ಕರ್ನಾಟಕದವರು ಅಂತಂದರೆ ಬೆಳಗಾವಿ ಇರಲಿ, ಬಾಗಲಕೋಟೆ, ಬೀದರ್ ಮತ್ತು ಹೀಗೆ ಮುಂತಾದ ಪ್ರದೇಶಗಳು ರಾಗಿ, ಜೋಳ, ಸೂರ್ಯಕಾಂತಿ ಮತ್ತು ಸೋಯಾಬೀನ್, ಉದ್ದು, ಎಳ್ಳು, ಹತ್ತಿಯ ಬೀಜಗಳು, ತೊಗರಿಯಂಥ ಧಾನ್ಯಗಳು, ದ್ವಿಧ ಧಾನ್ಯಗಳು, ಸೋಯಾಬೀನ್ ಮತ್ತು ಎಣ್ಣೆಯಂತಹ ಅಂದರೆ ಎಳ್ಳು ಮತ್ತು ಕಡಲೆ ಬೀಜಗಳು, ಸೂರ್ಯಕಾಂತಿಗಳು ಇಂತಹ ಬೆಳೆಗಳನ್ನು ಬೆಳೆಯುವುದು. ಮತ್ತು ಮಧ್ಯ ಕರ್ನಾಟಕ ಅಂತಂದರೆ ಧಾರವಾಡ, ದಾವಣಗೆರೆ, ತುಮಕೂರು ಇಂತಹ ಮತ್ತು ಇನ್ನು ಮುಂತಾದ ಪ್ರದೇಶಗಳು ಗೋಧಿ, ಮೆಕ್ಕೆಜೋಳ, ರಾಗಿ, ಪಲ್ಸ್ ಮತ್ತು ವಿಶೇಷವಾದ ತೋಟಗಾರಿಕೆಯಂತಹ ಫಲಗಳನ್ನು ಬೆಳೆಯುವುದು. ದಕ್ಷಿಣ ಕರ್ನಾಟಕ ಅಂತಂದರೆ ಮೈಸೂರು, ಮಂಡ್ಯ ಈ ಕಡೆನೂ ಸಹ ರಾಗಿ, ಭತ್ತ, ಗೋಧಿ, ತರಕಾರಿಗಳು, ಬಾಳೆ ಮತ್ತು ಹಣ್ಣುಗಳನ್ನು ಸಹ ಬೆಳೆಯುವುದರಿಂದ ಮತ್ತು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಭಾಗಗಳು ಅಂದರೆ ಹಾಸನ, ಶಿವಮೊಗ್ಗ ಮತ್ತು ಕೋಸ್ಟಲ್ ಏರಿಯಾಗಳು ಅಂತಂದರೆ ತೆಂಗು, ಅಡಕೆ, ಕೆಸರುಮಲೆ ಹಣ್ಣುಗಳು, ತರಕಾರಿಗಳನ್ನು ಮತ್ತು ಸೊಪ್ಪುಗಳನ್ನು ಬೆಳೆಯುವುದರಿಂದ ವಿಶೇಷವಾದ ಫಲಗಳನ್ನು ಈ ಫಲಗಳಿಂದ ಉತ್ತಮವಾದ ಬೆಲೆಯನ್ನು ಸಹ ಪಡೆಯಬಹುದಾಗಿದೆ. ಈ ದ್ವಿಜಪ್ರಿಯ ಮಹಾಗಣಪತಿಯ ಪೂಜೆಯಲ್ಲಿ 12 ರಾಶಿಯವರು ಸರಳ ರೀತಿಯಿಂದ ಉತ್ತಮವಾದ ಲಾಭವನ್ನು ಪಡೆಯಲು ಮತ್ತು ಸಕಲ ದೋಷಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಳಲು ಯಾವ ಸರಳ ತಂತ್ರಗಳನ್ನು ಅಳವಡಿಸಿಕೊಳ್ಳಬಹುದು ಅಂತಂದರೆ ಬನ್ನಿ. ಮೇಷರಾಶಿಯವರು ಎಳ್ಳೆಣ್ಣೆಯನ್ನು ದೀಪವನ್ನು ಅಂಟಿಸಿ ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡಿ ಕೆಂಪು ಬಟ್ಟೆಯನ್ನು ಸಮರ್ಪಣೆಯನ್ನು ಮಾಡಿದ್ರಿಂದ ವಿಶೇಷವಾದ ಮುಂಬರುವ ಎಲ್ಲ ಅಪಾಯಗಳಿಂದಲೂ ಸಹ ಪಾರಾಗಬಹುದಾಗಿದೆ. ಇನ್ನು ವೃಷಭ ರಾಶಿಯವರು ತುಪ್ಪದಿಂದ ದೀಪವನ್ನು ಬೆಳಗಿಸಿ ಗಣೇಶನಲ್ಲಿ ಪ್ರಾರ್ಥನೆಯನ್ನು ಮಾಡುವುದರಿಂದ ಬರುವ ಎಲ್ಲ ಅಪಾಯಗಳಿಂದಲೂ ಸಹ ಪಾರಾಗಬಹುದು. ಮಿಥುನ ರಾಶಿಯವರು ಹರಳೆಣ್ಣೆಯಲ್ಲಿ ದೀಪವನ್ನು ಬೆಳಗಿಸಿ ಗಣೇಶನಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ಬೆಲ್ಲವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದಾಗಿದೆ. ಕರ್ಕ ರಾಶಿಯವರು ತೆಂಗಿನ ಎಣ್ಣೆಯಿಂದ ಅಂದರೆ
ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಗಣೇಶನಿಗೆ ತೆಂಗಿನ ಫಲ ಸಮರ್ಪಣೆಯನ್ನು ಮಾಡುವುದರಿಂದ ವಿಶೇಷವಾದ ಫಲವನ್ನು ಪಡಿತಾ ಹೋಗ್ತಾರೆ. ಸಿಂಹ ರಾಶಿಯವರು ಸೂರ್ಯಕಾಂತಿಯ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಗಣೇಶನಿಗೆ ರೇಷ್ಮೆ ವಸ್ತ್ರವನ್ನು ಸಮರ್ಪಿಸುವುದರಿಂದ ಸಕಲ ಅಭಿಷ್ಟಗಳನ್ನು ಹೊಂದಬಹುದಾಗಿದೆ. ಕನ್ಯಾ ರಾಶಿಯವರು ವಿಶೇಷವಾಗಿ ಹೊಂಗೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಗಣೇಶನಿಗೆ ಗಂಧವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಅಭಿಷ್ಟವನ್ನು ಹೊಂದಬಹುದಾಗಿದೆ. ತುಲಾ ರಾಶಿಯವರು ವಿಶೇಷವಾಗಿ ಬೇವಿನ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಗಣೇಶನಿಗೆ ಅವಲಕ್ಕಿಯನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಸಕಲ ಅಭಿಷ್ಟ ಪ್ರಾಪ್ತಿ ಉಂಟಾಗುತ್ತೆ. ವೃಶ್ಚಿಕ ರಾಶಿಯವರು ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ ಗಣೇಶನಿಗೆ ನೀಲಿ ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಸಕಲ ಕಂಟಕಗಳಿಂದ ಪಾರಾಗಬಹುದಾಗಿದೆ. ಧನಸ್ಸು ರಾಶಿಯವರು ವಿಶೇಷವಾಗಿ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ ಗಣೇಶನಿಗೆ ಫಲಗಳನ್ನು ಸಮರ್ಪಣೆಯನ್ನು ಮಾಡುವುದರಿಂದ ವಿಶೇಷ ಫಲವನ್ನು ಪಡೆಯಬಹುದಾಗಿದೆ. ಮಕರ ರಾಶಿಯವರು ತುಪ್ಪದ ದೀಪವನ್ನು ಬೆಳಗಿಸಿ ಗಣೇಶನಿಗೆ ವಿಶೇಷವಾಗಿ ದಾಳಿಂಬೆ ಫಲವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಅಭಿಷ್ಟ ಪ್ರಾಪ್ತಿ. ಕುಂಭರಾಶಿಯವರು ವಿಶೇಷವಾಗಿ ಎಳ್ಳೆಣ್ಣೆಯಿಂದ ದೀಪವನ್ನು ಬೆಳಗಿಸಿ ಗಣೇಶನಿಗೆ ಬಾಳೆಹಣ್ಣುಗಳನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಅಭಿಷ್ಟ ಪ್ರಾಪ್ತಿ. ಮೀನರಾಶಿಯವರು ವಿಶೇಷವಾಗಿ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಗಂಧವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ವಿಶೇಷ ಧನ ಪ್ರಾಪ್ತಿ ಯೋಗ ಉಂಟಾಗಲಿದೆ ಅಂತಂದು ಸಹ ತಿಳಿಸುತ್ತಾ ಈ 12 ರಾಶಿಯವರು ಸಹ ವಿಶೇಷವಾಗಿ ಇಂತಹ ಸರಳ ರೀತಿಯ ಪರಿಹಾರಗಳನ್ನು ಮಾಡುವುದರಿಂದ ಗಣೇಶನ ಅದರೊಳಗೂ ದ್ವಿಜಪ್ರಿಯ ಮಹಾಗಣಪತಿಯ ಪರಮಾನುಗ್ರಹವೇ ಉಂಟಾಗುತ್ತೆ ಅಂತಂದೂ ಸಹ ನಿಮ್ಮೆಲ್ಲರಿಗೂ ಸಹ ತಿಳಿಸ್ತಾ ಇದ್ದೀವಿ. ನೋಡಿ, ಈ ದ್ವಿಜಪ್ರಿಯ ಮಹಾಗಣಪತಿಯ ಫಲಾಫಲದಲ್ಲಿ ವಿಶೇಷವಾಗಿ ಭಾರತಕ್ಕೆ ಕೀರ್ತಿಯನ್ನು ತರ್ತಾ ಇದ್ದಾನೆ. ನೋಡಿ, ಕೆಲವೊಂದು ಗ್ರಹಗತಿಗಳ ಚಲನವಲನದಿಂದ ನೋಡಿ ಭಾರತಕ್ಕೆ ತಿರುಮಂತ್ರ ಹಾಕ್ತಾ ಬರ್ತಾ ಇದ್ದ ಅಮೇರಿಕವೇ ಸೋತು ಮತ್ತೂ ಸಹ ನಮ್ಮ ವಿಶ್ವಗುರುವಾದ ಭಾರತಕ್ಕೆ ತಲೆಬಾಗಿ ಇಡೀ 140 ಕೋಟಿ ಜನತೆಯ ಪ್ರಭಾವದಿಂದ ಟ್ರಂಪ್ ಅವರು ತಲೆಬಾಗಿ ಸುಂಕವನ್ನು ಕಡಿಮೆಯನ್ನು ಮಾಡಿ ನಮ್ಮ ಮೋದಿಯವರನ್ನು ಬರಮಾಡಿಕೊಂಡು ಮತ್ತು ಉತ್ತಮವಾದ ವ್ಯಾಪಾರದ ನೀತಿಗಳನ್ನು ಒಪ್ಪಿಕೊಂಡಿರುವುದು ಗ್ರಹಗತಿಗಳ ಆಧಾರದಿಂದ ಹಿಂದೆಯೇ ಸಹ ನಿಮಗೆ ತಿಳಿಸಿದ್ವಿ. ಏಕೆಂತಂದರೆ ಭಾರತವನ್ನು ಎದುರು ಹಾಕಿಕೊಂಡ ಯಾವುದೇ ರಾಷ್ಟ್ರ ಎಂದಿಗೂ ಬೆಳೆಯೋದಿಲ್ಲ. ಏಕೆಂದರೆ ಗ್ರಹಗತಿಗಳ ಆಧಾರದಿಂದ. ಆದ್ದರಿಂದ ನೋಡಿ ಎಷ್ಟು ಕಾಲಜ್ಞಾನ ಸತ್ಯ ಅನ್ನೋದಕ್ಕೆ ಇದು ಒಂದು ನಿದರ್ಶನವಾಗಿದೆ. ಹಾಗಾಗಿ ಮೋದಿಯವರ ಜಾತಕದಲ್ಲೂ ಮತ್ತು ಅವರ ಗ್ರಹಗತಿಗಳ ಪ್ರಭಾವದಿಂದ ಅವರ ಕೀರ್ತಿ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ. ಅನೇಕ ಶತ್ರುಗಳೇ ಇವರ ಮಿತ್ರರಾಗ್ತಾರೆ ಅಂತಂದೂ ಸಹ ತಿಳಿಸೋದ್ರಿಂದ ಮುಂಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಕೀರ್ತಿಯನ್ನು ಶ್ರೀಯುತ ಮೋದಿಜಿಯವರು ಸಹ ಪಡೆಯುವುದಿರ್ತಾರೆ ಅಂತಂದೂ ಸಹ ತಿಳಿಸ್ತಾ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀಯುತ ಯೋಗಿ ಆದಿತ್ಯನಾಥ್ ಅವರೂ ಸಹ ಆದಷ್ಟು ತಾವು ಜಾಗರೂಕತೆಯನ್ನು ವಹಿಸಬೇಕು. ಏಕೆಂತಂದರೆ ನಿಮ್ಮ ಕಾಲಜ್ಞಾನದ ಗ್ರಹಗತಿಗಳ ಆಧಾರದಿಂದ ಹೊರಗಿನ ಶತ್ರುಗಳಿಗಿಂತಲೂ ಆಂತರಿಕವಾದ ಅಂದರೆ ನಿಮ್ಮ ಪಕ್ಷದಲ್ಲೇ ಇರುವಂತಹ ಶತ್ರುಗಳೇ ಹೆಚ್ಚು. ಇದರಿಂದ ನಿಮ್ಮ ಮುಂದುವರಿಯುವಿಕೆಯನ್ನು ಕಾಣದಂತಹ ಅನೇಕ ಹಿತಶತ್ರುಗಳು ಉಂಟು ಮಾಡಿ ನಿಮ್ಮನ್ನೇ ಸಹ ಇಂದು ಮಾಡಲು ಕಾಣ್ತಾ ಇದ್ದಾರೆ. ಆದರೂ ಸಹ ತಾವುಗಳು ದುರ್ಗಾ ಆರಾಧನೆ ಮತ್ತು
ಕೆಲವೊಂದು ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುವುದರಿಂದ ಉತ್ತಮ ಸ್ಥಾನವನ್ನು ಪಡೆಯುವುದರ ಜೊತೆಯಲ್ಲಿ ಇನ್ನೂ ಉನ್ನತ ಹುದ್ದೆಗಳು ಲಭಿಸ್ತಾ ಹೋಗ್ತವೆ ಅಂತನ್ನೋದು ಸಹ ತಿಳಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ಆಫ್ರಿಕಾದ ಕೆಲವು ಭಾಗದಲ್ಲಿ ಸುಡಾನ್, ಸಾಯಲ್ ಮತ್ತು ಇತರ ಆಫ್ರಿಕನ್ ಪ್ರದೇಶಗಳಲ್ಲಿ ಸಹ ಆದಷ್ಟು ಇನ್ನೂ ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲ ಅಂತಂದರೆ ಕೆಲವೊಂದು ಆಫ್ರಿಕಾದಲ್ಲಿ ಸಶಸ್ತ್ರ ಸಂಘರ್ಷಗಳು, ಯುದ್ಧ ಭೀತಿಗಳು ಸಹ ನಡೆಯುವಂತಹ ಸೂಚನೆಗಳು ಆಫ್ರಿಕಾದಲ್ಲೂ ಸಹ ಕಾಣ್ತಾ ಇರೋದ್ರಿಂದ ಆದಷ್ಟು ಸಹ ಎಚ್ಚರಿಕೆಯನ್ನು ವಹಿಸಬೇಕು. ಇದರ ಜೊತೆಯಲ್ಲಿ ಗಾಜಾ ಮತ್ತು ಮಧ್ಯಪ್ರಾಚ್ಯದಲ್ಲಿರುವ ಅನೇಕ ಇಸ್ರೇಲ್, ಹಮಾಸ್ ಇರಲಿ, ಇಸ್ರೇಲ್ ಹೆಬ್ಜುಲ್ಲಾ ನಡುವೆ ಇನ್ನೂ ಸಹ ಹೋರಾಟಗಳು ತೀವ್ರವಾಗ್ತಾ ಹೋಗುತ್ತೆ ಮತ್ತು ರಷ್ಯಾ ಉಕ್ರೇನ್ನ ಯುದ್ಧಗಳು ಸಹ ಇನ್ನೂ ತೀವ್ರವಾಗ್ತಾ ಹೋಗುತ್ತೆ. ನಂತರ ಇರಾನ್ ಮತ್ತು ಅಮೇರಿಕಾದ ನಡುವೆ ಅನೇಕ ರೀತಿಯಿಂದ ಸಂಘರ್ಷಗಳು ಏರ್ಪಡ್ತಾ ಹೋಗ್ತವೆ ಅಂತಂದು ಹಿಂದಿಂದನೂ ಸಹ ತಿಳಿಸಿದ್ದೀವಿ. ಆದ್ರೂ ಸಹ ಇರಾನ್ನ ಅಧ್ಯಕ್ಷರು ಬರುವ ಈ ಚಂದ್ರಗ್ರಹಣದಿಂದ ಆದಷ್ಟು ತಾವುಗಳು ಎಚ್ಚರಿಕೆಯನ್ನು ವಹಿಸಬೇಕು. ಇರಾನ್ ಅಧ್ಯಕ್ಷರಿರಲಿ ಮತ್ತು ರಷ್ಯಾದ ಅಧ್ಯಕ್ಷರು ಸಹ ಆದಷ್ಟು ಈ ಬರುವ ಚಂದ್ರಗ್ರಹಣದಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ. ಇಲ್ಲ ಅಂತಂದರೆ ಅನೇಕ ರೀತಿಯಿಂದ ಪ್ರಾಣಕ್ಕೆ ಸಂಚಕಾರಗಳನ್ನು ಉಂಟು ಮಾಡುವ ಅನೇಕ ಷಡ್ಯಂತ್ರಗಳು ಸಹ ನಡೀತಾ ಇರೋದ್ರಿಂದ ಆದಷ್ಟು ಜಾಗರೂಕತೆಯನ್ನು ತಾವುಗಳು ವಹಿಸಬೇಕು. ಮತ್ತು ಹಿಂದೆ ತಿಳಿಸಿದ ಹಾಗೆ ಕಾಲಜ್ಞಾನದ ಭವಿಷ್ಯದಲ್ಲಿ ಗ್ರೀನ್ಲ್ಯಾಂಡ್ನಲ್ಲಿರಲಿ ಮತ್ತು ಡೆನ್ಮಾರ್ಕ್ ಇರಲಿ ಮತ್ತು ಹೀಗೆ ಅನೇಕ ಅಮೇರಿಕಾದ ಒಳ ರಾಷ್ಟ್ರಗಳಲ್ಲಿ ಸಹ ಇನ್ನೂ ಅನೇಕ ಯುದ್ಧ ಭೀತಿಗಳು ನಡೆಯುವ ಸೂಚನೆಯನ್ನು ಬರುವ ಚಂದ್ರಗ್ರಹಣದ ನಂತರ ಅನೇಕ ರೀತಿಯಿಂದ ಮತ್ತು ಚಂದ್ರಗ್ರಹಣಕ್ಕಿಂತ ಮುಂಚೆನೂ ಸಹ ಅಂದರೆ ಈ ಶಿವರಾತ್ರಿಯ ಅಮಾವಾಸ್ಯೆಯಿಂದನೂ ಸಹ ಅನೇಕ ರೀತಿಯಿಂದ ಕೊಡ್ತಾ ಹೋಗ್ತಾನೆ. ಇನ್ನು ಕಾಲಜ್ಞಾನದಲ್ಲಿ ಮುಂಬರುವ ದಿನಮಾನಗಳಲ್ಲಿ ಹೆಚ್ಚು ಸಂಕಷ್ಟವನ್ನು ಎದುರಿಸಬೇಕಾಗಿರುವ ರಾಷ್ಟ್ರಗಳ ತಂದು ಪೂರ್ತಿ ತಾಳೆಪತ್ರದಲ್ಲಿ ತೋರಿಸ್ತಾ ಇರೋದು ಉಕ್ರೇನ್, ಇಸ್ರೇಲ್, ಸುಡಾನ್ ಮತ್ತು ಕೆಲವು ಆಫ್ರಿಕಾದ ಒಳ ರಾಜ್ಯಗಳಿರಲಿ ಮತ್ತು ಆಫ್ರಿಕಾದ ಒಳಗಡೆ ಇರುವ ರಾಷ್ಟ್ರಗಳಿರಲಿ ಮತ್ತು ಇರಾನ್ ಇರಲಿ. ಇರಾನ್ನಲ್ಲಿ ಇನ್ನು ಮುಂದೆ ಆಂತರಿಕವಾಗಿ ರಾಜಕೀಯದ ಅಶಾಂತಿ ಉಂಟಾಗುವುದು ಮತ್ತು ರಾಜಕೀಯ ಅಸ್ಥಿರತೆ ಮತ್ತು ಇರಾನ್ನಲ್ಲೇ ಅಧ್ಯಕ್ಷರ ಬದಲಾವಣೆಗಳಂತಹ ಸಂದರ್ಭಗಳೂ ಸಹ ಎದುರಾಗಬಹುದು ಬರುವ ಈ ಮಾರ್ಚಿನ ನಂತರ. ಮತ್ತು ಅಮೇರಿಕಾದಲ್ಲಿ ಆಂತರಿಕ ವಿಭಜನೆಗಳು ಮತ್ತು ಚುನಾವಣೆಗಳು ನಡೆಯುವಂಥದ್ದು ಮತ್ತು ಅನೇಕ ಅಮೇರಿಕಾದಲ್ಲೇ ಸಹ ಯುದ್ಧ ಭೀತಿಗಳು, ಆಂತರಿಕ ಯುದ್ಧ ಭೀತಿಗಳು ಸಹ ಅಮೇರಿಕದಲ್ಲಿ ನಡೆಯುವಂತಹದ್ದು ಮತ್ತು ಅಮೇರಿಕದ ಅಧ್ಯಕ್ಷರೂ ಸಹ ಎಚ್ಚರಿಕೆಯನ್ನು ವಹಿಸಬೇಕು. ತಮ್ಮ ಆರೋಗ್ಯದ ಬಗ್ಗೆ ಮತ್ತು ತಮ್ಮ ರಕ್ಷಣಾ ವಲಯದ ಬಗ್ಗೆ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತು ಯುರೋಪಿನ ಕೆಲ ದೇಶಗಳು ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಲ್ಲ ಯುದ್ಧ ಭೀತಿಗಳು ಕಾಣುವಂತಹ ಮುನ್ಸೂಚನೆಗಳು ಸಹ ಕಾಣ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನು ಕಾಣಬಹುದಾಗಿದೆ. ಪರಮದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು, ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು, ದಯಾಮಯನಾದ ಸಕಲಾಭಿಷ್ಟಪ್ರದಾಯಕನಾದ ಶ್ರೀ ದ್ವಿಜಪ್ರಿಯ ಮಹಾಗಣಪತಿಯು ಸಕಲರಿಗೂ ಸನ್ಮಂಗಳವನ್ನು ದಯಪಾಲಿಸುತ್ತಾ ಸಮಸ್ತ ವೀಕ್ಷಕ ಬಾಂಧವರಿಗೂ, ಸಕಲ ಸದ್ಭಕ್ತ ಸಕಲ ಶಿಷ್ಯವೃಂದಕ್ಕೂ ಮತ್ತು ಸಕಲ ವಿಶ್ವಕ್ಕೆಲ್ಲ ಶಾಂತಿ ಪ್ರೇಮಗಳನ್ನು ತುಂಬಲಿ ಹರಡಲಿ ಅಂತಂದೇಳಿ ಸಹ ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.